ಕ್ಲಾಸ್ನಲ್ಲಿ ನಾವು ಅತಿ ಆಸೆ ಗತಿಗೇಡು ಎಂಬ ಗಾದೆಯ ವಿಸ್ತರಣೆಯನ್ನ ನೋಡೋಣ. ಮೊದಲಿಗೆ ಗಾದೆಯ ಪೀಠಿಕೆ. ಗಾದೆ ವೇದಗಳಿಗೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ಚಿಕ್ಕ ವಾಕ್ಯದ ಗಾದೆಗಳಲ್ಲಿ ಅರ್ಥಪೂರ್ಣ ಸಂದೇಶ ಅಡಗಿರುತ್ತದೆ. ಪ್ರಸ್ತುತ ಗಾದೆ ಅಂದ್ರೆ ನಾವು ವಿಸ್ತರಣೆ ಕೊಡ್ತಿರ್ತಕ್ಕಂತಹ ಗಾದೆ ಅತಿ ಆಸೆ ಗತಿಗೇಡು. ಈ ಗಾದೆಯ ವಿವರಣೆಯನ್ನ ನೋಡೋಣ. ಆಸೆ ಎಂಬುದು ಮನುಷ್ಯನ ಸಹಜ ಗುಣವಾಗಿದೆ. ಈ ಆಸೆ ಎಂಬುದು ಇಲ್ಲದಿದ್ದರೆ ಮನುಷ್ಯ ಕಾಡು ಪ್ರಾಣಿಯಂತೆ ಜೀವಿಸುತ್ತಿದ್ದ. ಆಸೆಗಳು ಹಿತವಾಗಿ ಮಿತವಾಗಿದ್ದರೆ ಒಳಿತು. ಆಸೆಯೇ ದುಃಖಕ್ಕೆ ಮೂಲವೆಂದು ಬುದ್ಧ ಹೇಳಿರುವ ಮಾತಿದೆ. ಆಸೆ ಎಂಬುದು ನಮ್ಮನ್ನು ಒಂದು ಸಾರಿ ಪ್ರವೇಶಿಸಿದರೆ ಸಾಕು, ಮತ್ತೆ ಹೆಚ್ಚು ಆಸೆಯಾಗಿ ಅದು ದುರಾಸೆಯಾಗಿ ಕೊನೆಗೆ ಆಸೆಗಳನ್ನು ಈಡೇರಿಸಲು ಕೆಟ್ಟ ಕೆಲಸಗಳನ್ನು ಮಾಡಲು ಪ್ರೇರೇಪಿಸುತ್ತದೆ. ಆಸೆಯು ನಮ್ಮಲ್ಲಿ ಇನ್ನೂ ಸಾಧಿಸಬೇಕೆಂಬ ಉತ್ಸಾಹವನ್ನು ತುಂಬುತ್ತದೆ. ಆಸೆ ಎಂಬುದು ಕೆಟ್ಟದಲ್ಲ, ಆದರೆ ಅತಿಯಾಸೆ ಎನ್ನುವುದು ಬುದ್ಧ ಹೇಳಿದಂತೆ ದುಃಖಕ್ಕೆ ಮೂಲವಾಗಿದೆ. ನಾವು ಅತಿ ಆಸೆಗೆ ಬಲಿಯಾದರೆ ನಮ್ಮ ನೆಮ್ಮದಿ ಹಾಳಾಗುತ್ತದೆ, ಬದುಕು ಬರಡಾಗುತ್ತದೆ ಹಾಗೂ ಜೀವನ ನಾಶವಾಗುತ್ತದೆ. ಇದಕ್ಕೆ ಹೇಳುವುದು ಅತಿಯಾದರೆ ಅಮೃತವೂ ವಿಷ ಎಂದು. ಆದ್ದರಿಂದ ಅತಿ ಆಸೆ ಪಡಬಾರದು ಎಂಬುದು ಈ ಗಾದೆಯ ಅರ್ಥವಾಗಿದೆ.